ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸಿರಸಿಗೆ ಲಗ್ಗೆ ಇಟ್ಟ ಭಾರತ್ ರೈಸ್, ಮುಗಿಬಿದ್ದು ಖರೀದಿಸಿದ ಜನತೆ, ಖರೀದಿಗೆ ಚಾಲನೆ ನೀಡಿದ ಮಾಜಿ ಸ್ಪೀಕರ್ ಕಾಗೇರಿ. ಬಿಜೆಪಿ ಲೋಕಸಭಾ ಚುನಾವಣೆ ಕಾರ್ಯಾಲಯಕ್ಕೆ ಚಾಲನೆ ನೀಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳ್ ಹಾಲಪ್ಪ. ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಅರಣ್ಯ ದಿನಗೂಲಿ ನೌಕರರು. ಸಿಂಪಿಗಲ್ಲಿಯಲ್ಲಿ ಭಾವಸಾರ ಕ್ಷತ್ರಿಯ ನಾಮದೇವ ಸಿಂಪಿ ಸಮಾಜದಿಂದ ಅದ್ದೂರಿಯಾಗಿ ನಡೆದ ದಿಂಡಿ ಉತ್ಸವದಲ್ಲಿ ಪಾಲ್ಗೊಂಡು ಶುಭ ಕೋರಿದ ಶಾಸಕ ಭೀಮಣ್ಣ ನಾಯ್ಕ್. ಬೈಕಿನ ವೇಗ ನಿಯಂತ್ರಿಸಲಾಗಿದೆ, ಬಸ್ಸಿಗೆ ಡಿಕ್ಕಿ, ಸ್ಥಳದಲ್ಲಿಯೇ ಸಾವು ಕಂಡ ಬೈಕ್ ಸವಾರ. ಮತ್ತು ಇದು ಪ್ರತಿ ಭಾನುವಾರದ ಸಿರಸಿ ಮಾರುಕಟ್ಟೆಯ ಸನ್ನಿವೇಶ. ಆದರೆ ಇಲ್ಲಿ ದುಬಾರಿ ಬೆಲೆಗೆ ಮೀನು ಮಾರಾಟ ಮಾಡುತ್ತಿದ್ದಾರೆ ಎನ್ನುವ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ. ಪ್ರಧಾನಿ ಮೋದಿಯವರ ಮಹತ್ವಾಕಾಂಕ್ಷೆಗಳಲ್ಲೊಂದಾದ ಭಾರತ್ ರೈಸ್ ಸೋಮವಾರ ಸಿರಸಿ ಮಾರುಕಟ್ಟೆಗೆ ಪ್ರವೇಶ ಪಡೆದುಕೊಂಡಿತ್ತು. ಪ್ರತಿ ಕೆಜಿಗೆ 29 ರೂಪಾಯಿ ನಿಗದಿಪಡಿಸಿರುವ ಈ ಅಕ್ಕಿಯನ್ನು ಸಿರಸಿ ನಗರದ ಜನರು ನೂಕುನುಗ್ಗಲಿನ ನಡುವೆ ಖರೀದಿ ಮಾಡುವ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪ್ರತಿ 10 ಕೆಜಿ ಇರುವ ಪ್ಯಾಕ್ ಅನ್ನು 290 ರೂಪಾಯಿ ಪಡೆದು ಸಾಂಕೇತಿಕವಾಗಿ ವಿತರಣೆ ಮಾಡಿದರು. ಜನರು ಸಂಜೆಯವರೆಗೂ ಕಾದು ನಿಂತು ಭಾರತ್ ರೈಸ್ ಖರೀದಿ ಮಾಡಿದರು. ಜನರು ಅಕ್ಕಿ ಖರೀದಿಗಾಗಿ ನಾ ಮುಂದು ನೀ ಮುಂದೆ ಎನ್ನುವ ರೀತಿಯಲ್ಲಿ ನುಗ್ಗಿ ಬಂದಿದ್ದರಿಂದ ದೇವಿಕೆರೆಯಲ್ಲಿ 2 ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು. ಕೇಂದ್ರ ಸರ್ಕಾರದ 29 ರೂಪಾಯಿಗೆ ಅಕ್ಕಿ ಕೊಡೋ ಯೋಜನೆಗೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಎಂದರೆ ಒಂದು ಯುದ್ಧ ಇದ್ದಂತೆ. ಇಲ್ಲಿ ಗೆಲ್ಲಬೇಕೆಂದರೆ ಯಾರಿಂದಲಾದರೂ ಸಹಾಯ ಪಡೆದು ಯುದ್ಧ ಗೆಲ್ಲುವ ತಂತ್ರಗಾರಿಕೆ ಹೂಡಬೇಕು. ನಾವೇ ಪಕ್ಷದಲ್ಲಿದ್ದವರನ್ನು ಮತ್ತು ಪಕ್ಷಕ್ಕೆ ಸೇರ್ಪಡೆಯಾಗುವವರನ್ನು ಸೇರಿಕೊಂಡು ಲೋಕಸಭಾ ಚುನಾವಣೆ ಎನ್ನುವ ಯುದ್ಧ ಗೆಲ್ಲಬೇಕೆಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಲೋಕಸಭಾ ಚುನಾವಣೆಯ ಜಿಲ್ಲಾ ಉಸ್ತುವಾರಿಗಳಾದ ಹರ್ತಾಳ್ ಹಾಲಪ್ಪ ತಿಳಿಸಿದರು. ಅವರು ಸಿರಸಿಯಲ್ಲಿ ಬಿಜೆಪಿ ಲೋಕಸಭಾ ಚುನಾವಣಾ ಕಾರ್ಯಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡುತ್ತಾ, ಈ ಬಾರಿ ಬಿಜೆಪಿ ಗೆಲುವು ಸೂರ್ಯಚಂದ್ರರಷ್ಟೇ ಸತ್ಯ. ಚುನಾವಣೆ ಎದುರಿಸಲು ಕಾರ್ಯಕರ್ತರು ಸಮರ ಸನ್ನದ್ಧರಾಗಬೇಕು ಎಂದರು. ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಕಳೆದ ಬಾರಿ ಬಿಜೆಪಿ 43% ಮತಗಳನ್ನು ಪಡೆದು ಅಧಿಕಾರದ ಗದ್ದುಗೆ ಏರಿತ್ತು. ಈ ಬಾರಿ ಕೇವಲ 10% ಮತ ಹೆಚ್ಚಿಗೆ ಪಡೆದರೆ ವಿರೋಧ ಪಕ್ಷವೇ ಇಲ್ಲದಂತಾಗುತ್ತದೆ ಎಂದರು. ಚುನಾವಣೆ ಅನ್ನೋದೊಂದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂದರೆ ಯುದ್ಧ. ಈ ಯುದ್ಧದಲ್ಲಿ ಯಾರಿಂದ ಯಾವ ರೂಪದಲ್ಲಿ ಎಷ್ಟೊತ್ತಿಗೆ ಯಾವುದೇ ಸಹಕಾರ ಬಂದರೂ ಪಡಿಬೇಕಂತ ಗೆಲ್ಲೋರು. ಹಾಗೆ ಎಲ್ಲರನ್ನ ಒಳಗೊಂಡು ನಮ್ಮ ಪಕ್ಷದ ಎಲ್ಲರನ್ನ ಒಳಗೊಂಡು ಮತ್ತು ಬೇರೆ ಬೇರೆ ಪಕ್ಷದಲ್ಲೂ ಸ್ನೇಹಿತರ ಬರೋದಕ್ಕೆ ಕಾತುರರಾಗಿದ್ದಾರೆ, ಅವರನ್ನು ಸೇರಿಸ್ಕೊಂಡು ಎಲ್ಲರನ್ನ ಸೇರಿಸ್ಕೊಂಡು ಈ ಚುನಾವಣೆ ಗೆಲ್ಲೋಣ ಅಂತೇಳಿ ಹೇಳ್ತಾ ಇನ್ನು ಚುನಾವಣಾ ಭಾಷಣಗಳು ಶುರುವಾಗ್ತವೆ. ಅನುಮಾನಗಳಿಲ್ಲ. ಆದರೆ ನಾವು ನಮ್ಮ ಮೇಲಿನ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕಾದಂತಹ ಅಗತ್ಯತೆ ಇದೆ. ರಾಜಕೀಯದ ಆಗುಹೋಗುಗಳಲ್ಲಿ ನಾವೆಲ್ಲ ಸದಾಕಾಲ ನಮ್ಮನ್ನು ತೊಡಗಿಸ್ಕೊಂಡಂತೂ. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಘಟನೆ ಆಂತರಿಕವಾಗಿ ಬಾಹ್ಯವಾಗಿ ನಡೆಯುತ್ತೆ ಎನ್ನುವಂಥದ್ದು ನಾವು ಆಯಾ ಕ್ಷಣಗಳಲ್ಲಿ ಅದನ್ನು ಬಲವಾಗಿ ಅದಕ್ಕೆ ಪ್ರತಿಕ್ರಿಯಿಸಬೇಕಾಗತ್ತೆ, ಸ್ಪಂದಿಸಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮೇಲಿರುವಂಥ ಜವಾಬ್ದಾರಿಗಳನ್ನು ಸಹ ಹೆಚ್ಚಿಸಿಕೊಳ್ಳುತ್ತಾ ಲೋಕಸಭಾ ಕ್ಷೇತ್ರದ ದಾಖಲೆಯ ಗೆಲುವಿಗೆ ನಾವು ಕಾರಣೀಕರ್ತರಾಗೋಣ ಅಂತ ಹೇಳ್ತಾ, ಇವತ್ತು ಇದು ಲೋಕಸಭಾ ಕ್ಷೇತ್ರದ ಕಾರ್ಯಾಲಯ, ಇದು ಮಾಹಿತಿಯ ಕೇಂದ್ರ ಆಗಿದ್ದೇ ಇರುತ್ತೆ, ಇಲ್ಲಿ ಪ್ರೇರಣಾ ಕೇಂದ್ರ ಆಗಿದ್ದೇ ಇರುತ್ತೆ. ಇಲ್ಲಿ ಸ್ವಾಭಿಮಾನ ಮತ್ತು ನಮ್ಮ ಒಳ್ಳೆಯ ಕೆಲಸವನ್ನು ಹೇಳ್ಕೊಳ್ಳೋದು ಬಹುಶಃ ಈ ಅವಕಾಶ ಬೇರೆ ಯಾವುದೇ ರಾಜಕೀಯ ಪಕ್ಷದಲ್ಲೂ ಕೂಡ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಇದನ್ನು ಹೆಮ್ಮೆ ಪಡಬೇಕು. ನಮಗೆ ಒಂದು ಆದರ್ಶಪ್ರಾಯವಾದಂತಹ ಸಂಘಟನೆ ಪಕ್ಷ ಇದೆ, ಆ ಪಕ್ಷದ ಸರ್ಕಾರ ಇದೆ. ಸರ್ಕಾರ ಇಡೀ ಜಗತ್ತಿನಲ್ಲೇ, ಭಾರತಕ್ಕೆ ಮಾತ್ರ ಅದು ಮಾದರಿಯಾಗಿದ್ದಲ್ಲ, ಇಡೀ ಜಗತ್ತಿನಲ್ಲೇ ಮಾದರಿಯಾದಂತಹ ಸರ್ಕಾರ. ಅದಕ್ಕಿಂತಲೂ ಮುಖ್ಯವಾಗಿ ಇಡೀ ಜಗತ್ತಿಗೆ ಮಾದರಿಯಾದಂತಹ ನಾಯಕತ್ವ ಇದೆ.
ನಮಗೊಂದು ವೈಚಾರಿಕ ನೆಲೆಗಟ್ಟು ಕೂಡ ಇದೆ ಅಂತ. ಈ ಸಂಗತಿಗಳನ್ನ ನಾವು ಎಷ್ಟು ಜನಕ್ಕೆ ನಾವು ತಲುಪಿಸ್ತೀವಿ ಅಷ್ಟು ಬಲಾಢ್ಯವಾದಂತಹ ಗೆಲುವನ್ನ ನಾವು ಗಳಿಸ್ತೀವಿ ಅಂತ. ಗೆಲುವನ್ನ ಗಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಷ್ಟು ಶಕ್ತಿಶಾಲಿ ಗೆಲುವನ್ನ ನಾವು ಗಳಿಸ್ತೀವಿ ಅನ್ನುವಂಥದ್ದು ನಾವು ಮಾಡುವ ಕೆಲಸದಿಂದ, ನಾವು ಮಾಡಿದ ಕೆಲಸವನ್ನ ಜನರಿಗೆ ತಲುಪಿಸೋದ್ರ ಮೇಲೆ ಇದೆ. ಅರಣ್ಯ ದಿನಗೂಲಿ ಪಿಸಿಪಿ ನೌಕರರಿಗೆ ಸೇವಾ ಭದ್ರತೆ ಮತ್ತು ಮಾಹಿತಿ ಪಟ್ಟಿಯನ್ನು ಸರ್ಕಾರಕ್ಕೆ ಕಳಿಸಿಕೊಡಬೇಕೆಂದು ಆಗ್ರಹಿಸಿ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರು ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಎಸ್ ಹಿರೇಮಠ್ ಪ್ರತಿಭಟನೆ ನೇತೃತ್ವ ವಹಿಸಿ ದಿನಗೂಲಿ ನೌಕರರ ಸಮಸ್ಯೆಯನ್ನು ಕೆನರಾ ವಲಯ ಸಂರಕ್ಷಣಾಧಿಕಾರಿ ವಸಂತ ರೆಡ್ಡಿ ಅವರೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಅರಣ್ಯ ದಿನಗೂಲಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಜಿ ಹೆಗಡೆ ಹಾಜರಿದ್ದರು. ಈಗ ನಾನು ಚರ್ಚೆ ಮಾಡಿದ್ದೆ, ಅವರು ನಿಮ್ಗೊಂದು ಲೆಟರ್ ಬರೆದಿದ್ರು, ಈ ಪಟ್ಟಿ ಬಗ್ಗೆ ನಿಮ್ಮ ವಿವರ ಕೊಡಿ ಅಂತ. ನಿಮ್ಗೆ ಆಫಲ್ಲಿ ಬೇರೆ ಬೇರೆ ಎಲ್ಲ ಡೈರೆಕ್ಷನ್ಸ್ ಬರ್ತಿರ್ತಾವಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಮ್ಯಾಟರ್. ನನ್ನ ಸ್ಪೆಸಿಫಿಕ್ ಲೆಟ್ರಿಗೆ ಇದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೆ. ನಾನು ಎಂಪ್ಲಾಯೀಸ್ ಲೀಸ್ಟು ಅವರಿಗೆ ಎನ್ಕ್ಲೋಸ್ ಮಾಡಿ ಕೊಟ್ಟಿದ್ದೆ. ಸೊ ಅದ್ರ ಬಗ್ಗೆ ಇನ್ನೂ ಈವನ್ ಆಫ್ಟರ್ 1.5 year ಇಲ್ಲಿಂದ ಏನೂ ರಿಪೋರ್ಟ್ ಹೋಗಿಲ್ಲ. ನಾನು ಹೇಳೋದೇನು, ಐ ನೋ ಮೈ ಲಿಮಿಟೇಷನ್ಸ್. ಕ್ಷೇಮಾಭಿವೃದ್ಧಿ ವಿಧೇಯಕದಲ್ಲಿ ಇವರೆಲ್ಲರೂ ಕಾಯಂ ಆಗಂಗಿಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಇವರು ಮೋರ್ ದೆನ್ 10 years ವರ್ಕ್ ಮಾಡಿದ್ದಾರೆ ಅನ್ನೋದಕ್ಕೆ ಸಮ್ವೇರ್ ವಿ ಹ್ಯಾವ್ ಟು ಬಿಲ್ಡ್ ಅಪ್ ಎ ರೆಕಾರ್ಡ್. ಇವತ್ತಿಲ್ಲ ನಾಳೆ ಬೇರೆ ಏನಾದರೂ ಚೇಂಜಸ್ ಗೌರ್ಮೆಂಟಲ್ಲಿ ಬರುತ್ತೆ. ಈಗ ಔಟ್ಸೋರ್ಸು ಇದು ಗೊತ್ತಿದೆ, ಈ ಮುನ್ಸಿಪಾಲ್ಟಿನಲ್ಲಿ ಔಟ್ಸೋರ್ಸ್ ಇದ್ದವ್ರಿಗೆಲ್ಲ ಪರ್ಮನೆಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿರಬೇಕು. ಈ ಮೋರ್ ದೆನ್ 10 years ಕಂಟಿನ್ಯೂಸ್ PCB ಇದ್ದವ್ರಿಗೆ ವಿ ವಿಲ್ ಎಕ್ಸ್ಟೆಂಡ್ ಸರ್ಟನ್ ಅದರ್ ಫೆಸಿಲಿಟೀಸ್ ಅಂತ ಗೌರ್ಮೆಂಟಿಂದ ಒಂದು ಬರುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ರೇಂಜ್ ಆಫೀಸರ್ಸು ಇವ್ರದ್ದೆಲ್ಲ ರೆಕಾರ್ಡ್ಸ್ ಕೊಡೋಂಗಿಲ್ಲ. ಸೊ ಕಮಿಷನ್ ಆಗಿ ಅದೆಲ್ಲ ಆಫ್ಟರ್ ಎ ಲಾಂಗ್ ಡಿಸ್ಕಷನ್ ಅದಕ್ಕೆ ಸ್ಪೆಷಲ್ ರೂಲ್ಸ್ ಎಲ್ಲ ಮಾಡಿ ಅದು ಮಾಡಿದ್ರು. ಅದರಲ್ಲಿ ಇವರೆಲ್ಲ ಬರೋಂಗಿಲ್ಲ, ನನಗೆ ಗೊತ್ತು, ಐ ನೋ ಇಟ್ ಏನ್ರಿ. ಈಗ ತಪ್ಪು ಮಾಹಿತಿ ಏನಾಗ್ತಾ ಇದೆ ಅಂತ DFOಗಳು ನಿಮ್ಮ DFOಗಳು ಏನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಇವರು ಕ್ಷೇಮಾಭಿವೃದ್ಧಿ ವಿಧೇಯಕದಲ್ಲಿ ಬರೋಂಗಿಲ್ಲ. ಎಸ್, ಐ ಟು ಅಡ್ಮಿಟ್ ಇವರು ಇಷ್ಟು ಲಾಂಗ್ ಟೆನ್ಯೂರ್ನಲ್ಲಿ ಸರ್ವಿಸ್ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಫಾರ್ವರ್ಡ್ ಮಾಡಿ ಅಲ್ಲಿಗೆ ಅರಣ್ಯ ಭವನ ಕೊಟ್ಟು ಕಳಿಸ್ರಿ. ಈಗ ನನ್ನ ಡಿಮಾಂಡ್ ಭಾಳ ಸಮೀಪ ಪಟ್ಟಿ, ಇವ್ರು ಎಷ್ಟು ವರ್ಷ ಮಾಡಿದ್ದಾರೆ, ಈಗ ನಾನು 8 ವರ್ಷ ಅಂತ ಕೊಟ್ಟಿರ್ತೀನಿ, ನೀವು 6 ವರ್ಷ ಇಷ್ಟು ವರ್ಷ ಮಾಡಿದ್ದಾರೆ. ಅವ್ರು ಏನದ ನಮ್ಮ ಕಾಯಂ ಮಾಡಿ ವೇತನ ಹೆಚ್ಚಿಗೆ ಮಾಡಿ ಗೌರ್ಮೆಂಟಿಗೆ ಕಳಿಸೋದಕ್ಕೆ ಅದರಲ್ಲಿ ಏನು ಅಡ್ಡಿ ಆತಂಕ ಬರುತ್ತೆ ಹೇಳಿ. ಫಾರ್ಚುನೇಟ್ ಫಾರ್ ಮೀ ಟು ಸೇ ದಟ್ ಎಲ್ಲ ಎಟ್ ಗುಲ್ಬರ್ಗ ವಿ ಗಾಟ್ ಇಟ್, ಫ್ರಮ್ ಹುಬ್ಳಿ ಐ ಗಾಟ್ ಇಟ್, ಫ್ರಮ್ ಬೆಲ್ಗಾಮ್ ಐ ಗಾಟ್ ಇಟ್. ಎಲ್ಲ ಬಂದು ನಿನ್ನೆನೇ ಇದ್ದ ನಾನಿಲ್ಲಿ, ನೀನೇ ಇದು ಇವ್ರಿಗೆ ಪೂರ್ತಿ ಆಗಿದೆ. ನಿಮ್ಗೆ ಗೊತ್ತಿರಬೇಕು, ಕ್ಯಾಬಿನೆಟ್ 2 ಸರ್ತಿ ಸಬ್ ಕಮಿಟಿ ಆಗಿದೆ. ನಾನು ಉಪವಾಸ ಕೂತಾಗ ನನಗೆ ಜ್ಯೂಸ್ ಕುಡಿಸಿ CM ಪಕ್ಕನ ಹೇಳ್ತಿದ್ರು, ಹಿರೇಮಠ ಇದು ಆಗದೆ ಇರೋದಕ್ಕೆ ಯಾಕೆ ನಿನ್ನ ಕೈ ಹಿಡಿತಿ ಅಂತ ಹೇಳಿದರು. ಸೊ ಆ ಲೆವೆಲ್ ಇಟ್ಟಿಗೆ ಬಂದಿದ್ದೀನಿ ಗೊತ್ತ್ರಿ. ನಿಮ್ಮ ಅರಣ್ಯ ಭವನದಲ್ಲಿರೋ ಆಫೀಸರ್ಸು ನನಗೊಂದು ಕ್ಲೂ ಹೇಳಿದ್ದಾರೆ. ಮೋರ್ ದೆನ್ 10 years ಬಂದಾಗ ಈಗ ಫಾರ್ ಎಕ್ಸಾಂಪಲ್ ವೈಲ್ಡ್ ಲೈಫ್ ಸಿರ್ಸಿ ಸಿಂಪಿಗಲಿಯ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ ಅಪರೂಪದ ಸಾಂಪ್ರದಾಯಿಕ ದಿಂಡಿ ಉತ್ಸವವನ್ನು 3 ದಿನಗಳ ಕಾಲ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಭಾವಸಾರ ಕ್ಷತ್ರಿಯ ನಾಮದೇವ ಸಿಂಪಿ ಸಮಾಜದಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಪಾಲ್ಗೊಂಡಿದ್ದರು. ದಿಂಡಿ ಉತ್ಸವದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸೂರೆಗೊಂಡಿತ್ತು. ಶಾಸಕರು ಕೂಡ ದಿಂಡಿ ಉತ್ಸವವನ್ನು ಇನ್ನೂ ಜನಮನ್ನಣೆಗೆ ತರುವಂತೆ ಮಾಡಲು ಸಮಾಜದವರು ಸಂಘಟಿತರಾಗಿ ಪ್ರಯತ್ನಶೀಲರಾಗಬೇಕು ಎಂದರು. ಜನ್ಮದಿನ ಕಾಣಿಕೆ ಮೂಲಕವಾಗಿ Thank you.
ಬೈಕಿನ ವೇಗ ನಿಯಂತ್ರಿಸಲಾಗದೆ ಬಸ್ಸಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ತಾಲೂಕಿನ ಹೆಗ್ಗಾರ ಗ್ರಾಮದ ಪ್ರಕಾಶ್ ಗೋಪಾಲ್ ಭಟ್ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಹೆಗಡೆಕಟ್ಟದ ಕ್ರಾಸ್ ಬಳಿ ಸಂಭವಿಸಿದೆ. ಮಂಗಳೂರಿನಿಂದ ಸಿರಿಸಿಗೆ ಬರುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದು ಸಿರಿಸಿ ನಗರದ ಕುಮಟಾ ರಸ್ತೆಯಲ್ಲಿರುವ ಮೀನು ಮಾರುಕಟ್ಟೆಯ ಪ್ರತಿ ಭಾನುವಾರದ ಸನ್ನಿವೇಶ. ಸಿರಿಸಿಯಲ್ಲಿ ಸಮುದ್ರ ಇಲ್ಲದಿರಬಹುದು, ಆದರೆ ಸಮುದ್ರದಲ್ಲಿರುವ ತಿನ್ನಲು ಯೋಗ್ಯವಾದ ಎಲ್ಲಾ ರೀತಿಯ ಮೀನುಗಳು ಇಲ್ಲಿ ಲಭ್ಯವಿದೆ. ಕಾರಣ ಕುಮಟಾ ಸಿರಿಸಿಗೆ ಹತ್ತಿರವಾಗಿರುವುದರಿಂದ ನಗರದ ಜನಸಂಖ್ಯೆ ದೃಷ್ಟಿಯಿಂದ ಜನರಿಗೆ ಅನುಕೂಲವಾಗಲೆಂದು ಹಳೆಯ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿ ಹಾಗೂ ಕುಮಟಾ ರಸ್ತೆಯಲ್ಲಿ ಹೀಗೆ 2 ಮೀನು ಮಾರುಕಟ್ಟೆ ಮಾಡಲಾಗಿದೆ. ಆದರೂ ಯಲ್ಲಾಪುರ ರಸ್ತೆಯಲ್ಲಿ ಇನ್ನೊಂದು ಮಾರುಕಟ್ಟೆ ಬೇಕು ಎನ್ನುವ ಕೂಗು ಬಲವಾಗಿ ಕೇಳಿ ಬಂದಿದೆ. ವಿಷಯ ಅದಲ್ಲ. ಕುಮಟಾ ರಸ್ತೆ ಮೀನು ಮಾರುಕಟ್ಟೆಗೂ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿ ಇರುವ ಮೀನುಕಟ್ಟೆಗೂ ಬಹಳಷ್ಟು ವ್ಯತ್ಯಾಸವಿದೆಯಂತೆ. ಉದಾಹರಣೆಗೆ ಹೇಳುವುದಾದರೆ, ಬಂಗಡೆ ಮೀನಿಗೆ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿ ಇರುವ ಮೀನು ಮಾರುಕಟ್ಟೆಯಲ್ಲಿ ಕೆಜಿಗೆ 200 ಇದ್ದರೆ ಕುಮಟಾ ರಸ್ತೆ ಮೀನು ಮಾರುಕಟ್ಟೆಯಲ್ಲಿ 120 ರಿಂದ 150 ರೂಪಾಯಿಯಂತೆ. ಇದು ನಮ್ಮ ಮಾತಲ್ಲ, ಸಾರ್ವಜನಿಕರಿಂದ ಕೇಳಿ ಬಂದ ಮಾತು. ಇದು ಯಾವ ರೀತಿಯ ಮೀನುಗಳಿಗೂ ಅನ್ವಯಿಸುವ ಲೆಕ್ಕಾಚಾರವಂತೆ. ಏಕೆ ಈ ವ್ಯತ್ಯಾಸ ಕೇಳಿದರೆ ನಮಗೆ ಗೊತ್ತಿಲ್ಲ ಅನ್ನುತ್ತಾ ಇದು ಬರೀ ಮೋಸ ಅನ್ನುತ್ತಾರೆ. ಈ ಮೋಸ ಎಂದು ತಪ್ಪುವುದು, ಯಾರಿಂದ ತಪ್ಪಿಸಬಹುದು ಒಂದು ತಿಳಿಯದಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.